ಪರಾಕ್ರಮಕ್ಕೆ ಭಂಗವಿಲ್ಲ ಕುಮಾರ. ಅವರ ಶಬ್ದವನ್ನು ಉಚ್ಚರಿಸಬಾರದು. ಆ ಮದಾಂಧವಾದ ಹೆಬ್ಬಾರಿಯನ್ನು ದಕ್ಷಪತಿ ಎನ್ನುವರು. ಏನು ದಕ್ಷನ ಅಂತಹ ಬಲಶಾಲಿ? ದಕ್ಷನನ್ನು ಅತಿಗೆಳೆಯಬೇಡ ವೀರೇಶ. ಅವನು ಬಲ್ಲಿದನಾದ ಭ್ರೂ ಋಷಿಯಂತೆ ಸೇರಿ ನನ್ನನ್ನು ಕೊಲ್ಲಲು ಮಾರಣ ಮಹಾಯಜ್ಞವನ್ನು ಊದಿರುವನು. ಮಹೇಶ್ವರ, ದಕ್ಷ ಯಜ್ಞ ವಿನಾಶಕ್ಕೆ ಹೋಗಲಿ ಅಪ್ಪಣೆ ಕೊಡಬೇಕು ಎಂದು ಬೇಡುವೆನು. ಆಗಲೇ ವಿಜಯೀಭವ ಕುಮಾರ. ನಂದೀಶ್ವರ ಕುಮಾರನಿಗೆ ಸಹಾಯಕನಾದ ಕೊನೆ ದೇವ. ಪರಮೇಶ್ವರ ಜಟಾಜೂಟಾದ ಬಾಯಿನಲ್ಲಿದ್ದು ಸುಂದರ ಸುವರ್ಣಾದಿಯ ದಿಟ್ಟ ತಪಲನ್ನು ಕಳೆದು ಬಂದಾಯಿತು. ಅಲ್ಲಿ ಕಾಣುವುದೇ ದುರ್ಜನೆಯ ನೇತ್ರಾಗ್ನಿಯ ಪದದಲ್ಲಿ ಪ್ರಜ್ವಲಿಸುತ್ತಿರುವ ಕಾಲಾಗ್ನಿಗಿಡೆಯಂತೆ ಪ್ರಣವ ವೃದ್ಧನ ಪದವಿಘಾತಕ್ಕೆ ಎಂದು ಘೋಷಿಸುತ್ತಿರುವುದೇ ದಕ್ಷಲೋಕ. ರವರವಾದಿ ಕುಂಭಿಪಾತಕ ನರಕಾಂಗಗಳಲ್ಲಿ ಯಮಧರ್ಮನು ಪಾಪಾತ್ಮಕರನ್ನು ಬಂಧಿಸಲು ಪ್ರತಿಷ್ಠೆ ಮಾಡಿದ ಅಗ್ನಿ ಜ್ವಾಲೆಯಂತೆ ಕವಿಸುತ್ತಿರುವುದು ದಕ್ಷಲೋಕದ ಯಜ್ಞಶಾಲೆ. ಆ ಭಯಂಕರ ದಕ್ಷಯಜ್ಞವನ್ನು ಶಿವಾನುಗ್ರಹದಿಂದ ಪ್ರತಿಭಟಿಸಲು ಜಯ ಜಯ ಶಿವಲಿಂಗನ. ನಿಲ್ಲು ಕುಮಾರ. ಸತ್ತನಾಗೋ ಎಲೆ ವಿಕೃತ ವೇಷಿ, ನಿನ್ನನ್ನು ನೋಡಿದರೆ ಅಸುಳೆ ಅಂತ ಕಾಣುತ್ತಿರುವೆ. ನೀನು ಯಾರು ಬಾಲಕ? ನಿನಗೆ ವಿಚಾರ ಸಾಕು, ಬಾಯ ಮುಚ್ಚು. ದಿಗ್ದರ್ಶಕ, ಯಾವ ನಿಷ್ಠುರವಾದ ಮಾತುಗಳು ನಿನ್ನದು? ನಿಷ್ಠುರವೇನ ದಕ್ಷ ಬ್ರಹ್ಮ, ತಾಯೇ ಗೌರಿ, ತಂದೆಯೇ ಶಿವ, ಇವರ ನಿಂದಾಸದ ಯಜ್ಞನ ಸಂಶಯವೇನು? ತಾಯಿಯು ಸತ್ತಳು, ತಂದೆಯು ಸಮಾಧಿಯಲ್ಲಿ. ನಾಶವಿಲ್ಲದ ಶಿವಶಕ್ತಿಯಲ್ಲಿ ವಿನಾಶವನ್ನು ಕಲಿಸಿ ಹೊತ್ತಾಯಿ. ದಕ್ಷ ಬ್ರಹ್ಮ, ಮರವನ್ನು ಭಾಗವನ್ನಾಗಿ ಮಾಡುವೆನು. ನಿನ್ನ ಭಾಗದ ಮೃತ್ಯು ಸ್ವರೂಪನಾದ ದುರಧೀರನ ಮುನ್ನಡೆಯಲ್ಲಿ ದಟ್ಟದನವೇ ಮೃತ್ಯುಂಜಯನ ಭಕ್ತನೊಡನೆ ಅಮಂಗಲದ ಮಾತನಾಡುವೆಯಾ? ಮನಸ್ಸಿಗೆ ಬಂದಂತೆ ಮಾತನಾಡಲು ಸಹಾಯಕವಾದ ನಿನ್ನ ವಿಘಾತ ಸ್ಥಿರವಾದ ದಕ್ಷ ಬ್ರಹ್ಮ, ವೀರಭದ್ರ, ದಿಗ್ದರ್ಶಕ, ಧರ್ಮದ ವಿರೋಧವಾಗಿ ನಾಸಿಕ ಕುಪ್ಪದ ಮುಳುಗಿರುವ ನಿನ್ನ ಗರ್ಭದ ಬೇರನ್ನು ಕಿತ್ತೊಗೆ ಬಂದ ವೀರಾಂಗನಿಗೆ ಯಜ್ಞದ ಅವಿಭಾಗವನ್ನು ಒಪ್ಪಿಸಿ ಕ್ಷಮೆಯನ್ನು ಕೇಳುವ ಅಥವಾ ಹಣವನ್ನು ನೀಡುವೆಯೋ? ವೀರಭದ್ರ, ವೀರಾಗ್ನಿ ಎಂಬುದು ನಿನ್ನ ಪಲ್ಲುನುಡಿಗಳಲ್ಲಿಯೇ ವ್ಯಕ್ತವಾಗುತ್ತದೆ. ಕಾಲ ಭೈರವ ಪರಮಾಂಡದಲ್ಲಿ ನಾಳೆಯನ್ನು ಸೀಳಿ ಬಿಡುವೆನು. ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ಪರಿಪಾಲಿಸುವ ಸತ್ಯ ವ್ಯವಹಾರಿಯಾಗಿ ಸಂಚರ ವೀರ ಕಾಲಗುರುಪುತ್ತನಿಗೆ ನಿನ್ನಂತಹ ದೈವದ ಆಹ್ವಾನಗತವಿಲ್ಲ. ನನ್ನ ನಾಲಿಗೆಯನ್ನು ಸಿಗುವುದಕ್ಕೆ ಮೊದಲು ನಿನ್ನ ರುಂಡು ಚಂಡವನ್ನು ಉಳಿಸಿದ. ವೀರಭದ್ರ, ಕಾಲರುದ್ರರನ್ನು ಯಜ್ಞದ ಕುರಿಯಂತೆ ಕಟ್ಟಿ ಕರ್ಪೂರದ ಉರಿಯಂತೆ ಮಾಡಲು ಹೂಡಿರೋ ಭಯಂಕರ ಯಜ್ಞವಿದು. ನಿನಗೆ ಉಳಿವೆ ಇಲ್ಲದಿರುವಾಗ
ಆಹ್ವಾನ ಬೆರಬೇಕು. ವೀಕ್ಷಕರ ಮಗಳೇ, ಉಳಿಯುವುದು ಹೊಳೆಯುವುದು ಕರ್ತವ್ಯದ ಕೊನೆಯಲ್ಲಿ ದಿಗ್ಬಂಧಕ ಗರ್ಭಸತೆಯನ್ನು ಧಿಕ್ಕರಿಸಿದ ದ್ರೋಹಿ ಎಚ್ಚರವಾಗಿ ಎಂದಿರು. ಅದೋ ನೋಡು ನಿನ್ನ ಮೃತ್ತಿಕ ಗಾಂಧಿಕನವನ್ನು, ನಿನ್ನ ತನುಮನವನ್ನು ಆ ಭೈರವಾದ ಕಂಗಾಡಿ ಭೈರವ ಕಂಗಾಡಿನಂತೆ ರಾಜ್ಯದಲ್ಲಿ ವೀರಭದ್ರನ ಖಡ್ಗಕ್ಕೆ ಚಿರವಾಗುವುದೇ ನಿನಗೆ ಶಿಕ್ಷೆ. ವೀರಭದ್ರ, ಈ ತಕ್ಷಣ ಕೋಪಾಗ್ನಿಗೆ ಎದುರಾಗಿ ನಿಲ್ಲು. ಮುಗಿಯಿತು. ಕುಮಾರ, ನಿನ್ನ ಅದ್ಭುತವಾದ ಶಸ್ತ್ರ ಆಯುಧಕ್ಕೆ ಬಲಿಯಾದ ದರ್ಶಬ್ರಹ್ಮನ ಶಿರಸ್ಸಲ್ಲಿ ಮಹಾದೇವ, ನನ್ನ 30 ಆಯುಧಗಳಿಂದ ಚೇತವಾದ ಶಿರಸ್ಸು ಯಜ್ಞಕುಂಡದ ಬಿದ್ದ ಒಟ್ಟಿಗೆ ಆಹುತಿ ಆಯಿತು. ನಿನ್ನ ಸಾಹಸಕ್ಕೆ ಮೆಚ್ಚಿದನು ಕುಮಾರ. ಯಜ್ಞದ ಪೂರ್ವಾತಿಗಾಗಿ ತಂದು ಕಟ್ಟಿರುವ ವೇಷದ ಶಿರಸ್ಸನ್ನು ಕಡಿದು ತಂದು ತಕ್ಷಣ ಶಿರಸ್ಸಕ್ಕೆ ಜೋಡಿಸಿ ಸ್ಥಾಪಿಸುವ ಬ್ರಹ್ಮದೇವ. ಆಜ್ಞೆ ಮಹಾದೇವ. ಪರಮೇಶ್ವರ, ಈ ದಕ್ಷಿಣ ಬಲಾತ್ಕಾರವಾದ ಮೋಸಕ್ಕೊಳಗಾಗಿ ಶಿವನಿಂದ ಯಜ್ಞ ಕಾರ್ಯದಲ್ಲಿ ಭಾಗವಹಿಸಿ ಶಿವನಿಂದನೆಯನ್ನು ಕೇಳಿ ದಾಕ್ಷಾಯಣಿ ಅಭ್ಯರ್ಥಿಸಿ ಬೃಹಋಷಿ, ಇನ್ನು ಮೇಲಾದರೂ ಯತೀಶ್ವರರಾದವರು ರಾಜಸದ ಗುಣದಿಂದ ನಡೆಯಬಾರದು. ಸುಖಿಯಾಗಿ ಬಾಳಿ. ಜಗದೀಶ್ವರ, ಸಪ್ತಕೋಟಿ ದೇವತೆಗಳಿಂದ ಕೂಡಿದ ಈ ಶಿವಲಿಂಗದ ಲಿಂಗಕವಾದ ದಕ್ಷಯಜ್ಞವನ್ನು ನಾಶ ಮಾಡಿದ ನೀನು ಮುಖದರ್ಶಿ ಎಂಬ ಜೀವನಾಮವನ್ನು ಹೊಂದಿ ನಮ್ಮನ್ನೆಲ್ಲರನ್ನು